ನಮಸ್ಕಾರ ಸ್ನೇಹಿತರೆ, ಇವತ್ತು ಕುನ್ನೂರಿಗೆ ಬಂದಿದ್ವಿ. ಕುನ್ನೂರಲ್ಲಿ ಸೈಟ್ ಸೀನ್ ನೋಡಿಕೊಂಡು ಹಂಗೆ ಟುವರ್ಡ್ಸು ಊಟಿಗೆ ಹೋಗ್ತಾಯಿದ್ದೆ. ಹಂಗೆ ಊಟಿಗೆ ಹೋಗ್ಬೇಕಾದ್ರೆ ಇದ್ಯಾವುದೋ ಸಣ್ಣ ರೋಡಿಗೆ ಬಂದೆ. ಸಣ್ಣ ರೋಡ್ ಹೋಗ್ತಿದ್ರೆ ನೋಡಿ ಕಾರ್ನ ಯಾರೋ ಅಡ್ಡ ತೊಗೊಂಬಂದಿದ್ದ. ಆಮೇಲೆ ರಿವರ್ಸ್ ಹೊಡೆದು ಜಾಗ ಮಾಡಿಕೊಟ್ಟೆ. ಆಮೇಲೆ ಅಲ್ಲಿಂದ ಕುನ್ನೂರು ಬಸ್ ಸ್ಟ್ಯಾಂಡಿಗೆ ಬಂದು ಕಸ್ಟಮರ್ನ ಬಂದಿದ್ದೆ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ಬೇಕಾಯ್ತು. ಹಂಗೆ ರೈಲ್ವೆ ಸ್ಟೇಷನ್ ಒಳಗೆ ಬಂದು ಕಸ್ಟಮರ್ನ ಡ್ರಾಪ್ ಮಾಡಿ ಅಲ್ಲಿಂದ ಟುವರ್ಡ್ಸು ಊಟಿಗೆ ಹೊರಟೆ. ಊಟಿ ರೈಲ್ವೆ ಸ್ಟೇಷನ್ ಹೋಗ್ಬೇಕಾಯ್ತು. ಅಲ್ಲಿಂದ ಊಟಿಗೆ ಬಂದು ರೀಚಾಗಿ ಅವ್ರನ್ನ ಕಸ್ಟಮರ್ನ ಡ್ರಾಪ್ ಮಾಡಿ ಮತ್ತೆ ನಾನು ಹೋಗೋಣ ಅಂದ್ಕೊಂಡಿದ್ದೆ. ಆಮೇಲೆ ಕಸ್ಟಮರು ಬಂದರು, ಅವ್ರನ್ನ ಕರ್ಕೊಂಡೋಗಿ ರೂಮಿಗೆ ಬಿಟ್ಬಿಟ್ಟು ಬಂದೆ. ಆಮೇಲೆ ನಾನು ಸರಿ ಇರೋದು ಅವರು ಎಲ್ಲೂ ಹೋಗೋಲ್ಲ ಅಂದಿದ್ದಕ್ಕೆ ನಾನು ಟ್ರೈನಲ್ಲಿ ಹೋಗೋಣ, ಟಾಯ್ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ನಾನು ಹೊರಟಿದ್ದೆ. ನಾನು ಬಂದೊಂದು ಬೇರೆ ಸ್ಟೇಷನಿಂದ ಹತ್ತಿದ್ದೆ, ಅವರು ಇದ್ದಿದ್ದ ಜಾಗನೇ ಬೇರೆ. ಆಮೇಲೆ ಅಲ್ಲಿಂದ ಹೋಗಿ ನಾನು ಒಂದು ಸ್ವಲ್ಪ ಟ್ರೈನಲ್ಲಿ ಮಾಡ್ಕೊಂಡು ನೋಡ್ಕೊಂಬರೋಣ. ಹಿಂಗೆ ಫಸ್ಟ್ ಟೈಮ್ 7 ವರ್ಷ ಆಗಿತ್ತು ಆ ಕಡೆ, ಯಾವತ್ತೂ ಹೋಗಿರಲಿಲ್ಲ. ಅದಕ್ಕೆ ನಾನು ಟಾಯ್ ಟ್ರೈನಲ್ಲಿ ಹೋಗೋಣ ಅಂತೇಳಿ ಹಂಗೆ ಹೊರಟೆ. ಆಮೇಲೆ ನಂದು ಮೈಕ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಬಟ್ ವಾಯ್ಸು ರೆಕಾರ್ಡ್ ನಾನು ಮಾಡ್ತಾ ಇರೋದು ಏನು ಕೇಳಿಸ್ತಾ ಇರಲಿಲ್ಲ ಸರಿಯಾಗಿ. ಹಂಗೆ ವೀಡಿಯೋಸ್ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಮುಂದೆ ಇದು ಮಾಡ್ಕೊಂಬರ್ತಿದ್ದೆ. ಮತ್ತು ವ್ಯೂ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಹಂಗೆ ಗಾಡಿ ಬಂದು ಟನಲ್ ಒಳಗೆ ಬಂದಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಟನಲ್ ಒಳಗೆ. ಆಮೇಲೆ ಹಿಂಗೆ ನೋಡ್ಕೊಂಡು ಮುಂದೆ ಬಂದರೆ ಹಾಗೇ ಕುನ್ನೂರಿಂದ ಊಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೋಟೆಗಿದ್ದಿ ರೋಡಿಂದ ಬರ್ತಾಯಿದೆ. ಕುನ್ನೂರು ಸಿಟಿ ರೀಚ್ ಆಗಿ ಆಮೇಲೆ ಇಲ್ಲಿ ಊಟಿ ರೀಚ್ ಆದೆ. ಊಟಿ ಅಂದರೆ ಒಂದು ಸ್ವಲ್ಪ ಹಿಂದೆ, ಊಟಿ ಬಸ್ ಸ್ಟ್ಯಾಂಡಿಂದ ಒಂದು ಸ್ವಲ್ಪ ಹಿಂದೆ ಬರ್ತಿದ್ದೆ ಕುನ್ನೂರು ರೋಡಲ್ಲಿ. ಇಲ್ಲಿಂದ ಬಂದು ಕಸ್ಟಮರ್ನ ಬೇರೆ ಡ್ರಾಪ್ ಮಾಡಿ ಮತ್ತೆ ನಾನು ರೈಲಿಗೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಊಟಿಗೆ ಅವ್ರನ್ನ ಅಲ್ಲಿ ಟ್ರೈನಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಬಂದು ಪಿಕಪ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಬರ್ತಾಯಿದ್ದೆ. ನೋಡ್ಬೋದು ಇಲ್ಲಿ ಊಟಿ ರೀಚ್ ಆದೆ. ಆಮೇಲೆ ಇದು ಬಂದು ಊಟಿ ಕೋಟಗಿರಿ ರೋಡಿಂದ ಬಂದು ಊಟಿ ಸಿಟಿ ಒಳಗೆ ಹೋಗೋ ರೋಡಿದು. ಹಂಗೆ ಅವ್ರನ್ನೆಲ್ಲ ಕಸ್ಟಮರ್ನ ಡ್ರಾಪ್ ಮಾಡಿ ಹಂಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ನಾನೀಗ ಊಟಿ ಒಂದು ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಟಾಯ್ ಟ್ರೈನಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಸ್ಟೇಷನ್ ಹೆಸರು ನಾನು ಹೇಳೋಕ್ಕಿಂತ ನೀವೇ ನೋಡ್ರಿ. ಹಂಗೆ ಇನ್ನೇನು ಟ್ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈನ್ ಕಡೆ ವೀಡಿಯೋ ಮಾಡೋಣ ಅಂತ ಬರ್ತಿದ್ದೆ. ಎಲ್ಲೂ ನೋಡ್ಬೋದು ಅಲ್ಲಿ ಎಲ್ಲ ಎಷ್ಟೋ ಜನಕ್ಕೆ ಕಾಯ್ತಾಯಿದ್ರು. ಟ್ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಕಿರ್ಚಾಡ್ತಾಯಿದ್ರು. ಟ್ರೈನ್ ಬಂತಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮದು ಗಿಂಬಲ್ ಇತ್ತಲ್ಲ, ಅದರಿಂದ ವೀಡಿಯೋ ಮಾಡ್ತಿದ್ದೆ.
ಬೇರೆ ಯಾವುದೋ ಟೇಷನ್ ಬಂದಿತ್ತು. ಒಂದು 2 ಟೇಷನ್ನು ಅಲ್ಲೇ ಯಾವುದೋ ಬಂದಿತ್ತು, ಅಲ್ಲೂ ಸ್ಟಾಪ್ ಮಾಡ್ತಿತ್ತು. ಆಮೇಲೆ ನೋಡ್ಬೋದು ನೀಲಗಿರಿ ಮರಗಳೆಲ್ಲ ಎಷ್ಟೆಷ್ಟು ದೊಡ್ಡದಾಗಿದೆ ಅಂತ. ಕೆಕ್ಕೆ ಅಂತ ಹೇಳ್ಬಿಟ್ಟು ಯಾವುದೋ ನೀರು ಬೀಚ್ ಆಯಿತು, ಅಲ್ಲಿ ಟ್ರೈನ್ ಬೇರೆ ಸ್ಟಾಪ್ ಮಾಡ್ತಾರೆ. ಮತ್ತು ನಂದು ಮೈಕು ಹೊಸದಾಗಿ ತೊಗೊಂಡಿದ್ದು ಏನೋ ಚೆಕ್ ಮಾಡ್ತಿದ್ದೆ, ವರ್ಕ್ ಆಗ್ತಿದೆ ಅಲ್ವ ಅಂತ ನೋಡಿದ್ರೆ ವರ್ಕೇ ಆಗ್ತಿರ್ಲಿಲ್ಲ. ಅದು ಯಾವ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅವನು ಬಗ್ಗಿಟ್ಟು ರಾಕಿ ತಂದು ಕೊಟ್ಟನೋ ಗೊತ್ತಿಲ್ಲ, ಮೈಕೆ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ. ಮೈಕ್ ಟೆಸ್ಟಿಂಗ್. ಹಲೋ 1 2 3. ಹಲೋ. ಒಂದ್ಸಲ ಬರುತ್ತೆ, ಒಂದ್ಸಲ ಹೋಗುತ್ತೆ. ನಾವು ಮಾತಾಡೋದೇ ಕೇಳಿಸ್ತಿರ್ಲಿಲ್ಲ. ಕುನ್ನೂರು ಟ್ರೈನಲ್ಲಿದ್ದೀನಿ. ಕುನ್ನೂರು ಟು ಊಟಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಮತ್ತು ಟ್ರೈನಲ್ಲಿ ಹಂಗೆ ನೋಡ್ಕೊಂಡು ಚೆನ್ನಾಗಿತ್ತು. ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಮೈಕ್ ಮಾತ್ರ ಹಂಗೆ ಸೈಕ್ ಮಾಡ್ತಾಯಿತ್ತು, ಹಂಗೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ವರ್ಕ್ ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ಹಂಗೆ ನಾನು ಟುವರ್ಡ್ಸ್ ಕುನ್ನೂರು ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೋ ಲವ್ ಡೇ ಅನ್ನೋ ಒಂದು ಊರಿಂದ ಕುನ್ನೂರಿಗೆ ಹೋಗ್ತಾಯಿದ್ದೆ. ಯಾವುದೋ ತೊಗೊಂಡಿರೋ ಮೈಕ್ ಸರಿ ಇರಲಿಲ್ಲ. ಬಂದು ಕುನ್ನೂರು ರೈಲ್ವೆ ಡೇ ಇದರಲ್ಲಿ ಟ್ರೈನ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಟಾಯ್ ಟ್ರೈನಲ್ಲಿದ್ದೀನಿ. ಆಲ್ಮೋಸ್ಟು ಜನ ಕಡಿಮೆನೇ ಇದ್ದರು ಇವತ್ತು. ಆಮೇಲೆ ಸ್ವಲ್ಪ ಇದಾಗಿದ್ದಾರೆ ಎಲ್ಲ, ಒಂದು ಸ್ವಲ್ಪ ಆಗಿ ಇದು ಮಾಡ್ಕೊಂಡು ಏನು ನಾರ್ಮಲ್ ಜನರಲ್ ಟಿಕೆಟ್ ಇವತ್ತು ಕಡಿಮೆನೇ ಸಿಕ್ಕಿತ್ತು. ಇವತ್ತು ಆನ್ಲೈನ್ ಎಲ್ಲ ನಾನು ಇದರಲ್ಲಿ ಜನರಲ್ ಟಿಕೆಟೇ ತೊಗೊಂಡ್ಬಂದಿದ್ದೆ. ಯಾಕಂದರೆ ಆನ್ಲೈನಲ್ಲಿ ಎಲ್ಲ VIP ಸೀಟ್ಗಳು ಇದು ಬರುತ್ತಲ್ಲ, ಅವೆಲ್ಲ ಫುಲ್ ಆಗಿಬಿಟ್ಟಿತ್ತು ಆಲ್ರೆಡಿ. ಎಲ್ಲ ಆಲ್ಮೋಸ್ಟ್ ಅಂದರೆ ಫುಲ್ ಆಗಿಬಿಟ್ಟಿದೆ ಟೂರಿಸ್ಟು. ನಾನು ಅದಕ್ಕೆ ನಾರ್ಮಲ್ ಇದರಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಓಕೆ ಬಾಯ್. ಮೈಕು ತೆಗೆದು ಬಿಸಾಕದೆ, ಮೈಕೆ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಆಮೇಲೆ ಹಂಗೆ ವೀಡಿಯೋ ಮಾಡ್ತಿದ್ದೆ. ಯಾರಾದರೆ ಅಷ್ಟೊಂದು ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ಬಂದು ಟ್ರೈನ್ ನಿಲ್ಲಿಸಿದ್ರು. ಯಾರೋ ಕಸ್ಟಮರ್ ಎಲ್ಲರೂ ಹೋಗ್ಬಿಟ್ಟು ಟಾಯ್ಲೆಟ್ಗೆ ಹೋಗ್ಬಿಟ್ಟಿದ್ರು ಅಂತೇಳಿ. ಮಾಮೂಲಿ ಟ್ರೈನ್ ಥರ ಯಾರೋ ಹೋದ್ರು ಮೂವ್ ಮಾಡ್ತಾರೆ ಅಂದ್ರೆ ಇಲ್ಲ. ಅವ್ರು ಬರೋ ಗಂಟ ವೆಯ್ಟ್ ಮಾಡಿ ಕರ್ಕೊಂಡು ಹೊರಟರು ಅಲ್ಲಿಂದ ಮತ್ತೆ ಕುನ್ನೂರಿಗೆ. ಹಂಗೆ ನೋಡ್ಬೋದು ಕರ್ವಿಂಗೆಲ್ಲ ಎಷ್ಟು ನೀಟಾಗಿ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಈ ಊರ ಹೆಸರು ನೋಡ್ಬೋದು ನೀವು ಬೋರ್ಡಲ್ಲಿ, ಅರವಕ್ಕಾಡು ಅಂತ ಹೇಳ್ಬಿಟ್ಟು ಊರ ಹೆಸರು. ಈ ಕಡೆ ಲಾಸ್ಟ್ಗೆ ಕುನ್ನೂರು ಬಂದಿದ್ರಿ. ಕುನ್ನೂರಲ್ಲಿ ಎಂಟ್ರಿ ಆಗಿ ಅಲ್ಲಿ ಗಾಡಿ ಮುಂದಿಂದ ಬಂದು ರಿವರ್ಸ್ ಬರ್ತಾಯಿತ್ತು. ಯಾಕಂದರೆ ಒಂದೇ ಪ್ಲಾಟ್ಫಾರ್ಮ್ ಹತ್ಬೇಕಂತ ಹೇಳ್ಬಿಟ್ಟು ಗಾಡಿ ಹಿಂಗೆ ಬರ್ತಾಯಿದ್ದೆ. ನಾನು ಹಿಂಗೆ ಮಾಡ್ತಿದ್ದೆ. ಹೀಗೆ ಮೂವಿ ಮಾಡ್ತಾಯಿದ್ರೆ ಇಲ್ಲಿ ನೋಡಿ ಸಿನಿಮಾ ಸ್ಟೈಲಲ್ಲಿ ಎಲ್ಲ ಮಾಡ್ತಾಯಿದ್ರು. ಯಾವುದೋ ಸಿನಿಮಾದಲ್ಲಿ ಯಾವುದೋ ಹೀರೋಯಿನ್ ತಗೊಂಡಿರ್ತಾರೆ ನೋಡಿ, ಟ್ರೈನಿಂದ ಆಚೆ ತಲೆ ಹಾಕೋದು ಆ ಥರ ತೆಗಿತಾಯಿದ್ರು. ಹೀಗೆ ನೋಡ್ಬೋದು. ಇಲ್ಲಿ ಅಜ್ಜಿ ನೋಡಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬಿಟ್ಟು ಆಚೆ ತಲೆ ಹಾಕ್ತಾಯಿದ್ರು. ಹಿಂಗೆ ಅಂತ ನೋಡ್ಕೊಂಡು ಇದು ಮಾಡಿದ್ರೆ ನೋಡಿ, ಈಗ ಕುನ್ನೂರು ರೈಲ್ವೆ ಸ್ಟೇಷನ್ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಾರೆ. ಎಲ್ಲ ಗಾರ್ಡನ್ ಥರ ಎಲ್ಲ ಮಾಡಿದ್ದಾರೆ. ಈಗ ಎಲ್ಲ ಸೀಸನ್ ಮುಗಿದ್ಮೇಲೆ ಎಷ್ಟು ನೀಟಾಗಿ ಕ್ಲೀನೆಸ್ ಮಾಡಿದ್ದಾರೆ. ಕುನ್ನೂರು ರೈಲ್ವೆ ಸ್ಟೇಷನ್ ಎಂಟ್ರಿ ಆಯಿತು. ನನಗೆ ಹಳೆ ಕಾಲದ್ದು ರೈಲ್ವೆ ಸ್ಟೇಷನ್ ಇತ್ತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಿಗೆ ಕುನ್ನೂರು ರೀಚ್ ಆಗಾಯಿತು. ಕುನ್ನೂರು
ಟಾಯ್ ಟ್ರೈನಲ್ಲಿ ಬಂದಾಯಿತು. ನಮ್ಮ ಜೊತೆ ಬಂದಿರೋ ಕಸ್ಟಮರ್ ಅಂತ ಇಲ್ಲಿ ನೋಡಿದ್ರೆ ಇದು ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಹಿಂಗೆ ನೋಡ್ಬೋದು ರೈಲ್ವೆ ಸ್ಟೇಷನಲ್ಲಿ ಹಳೆದು ಕಬಡ್ಡಿ ಆಡೋದೆಲ್ಲ ಇದು ಮಾಡಿ ಪೇಂಟಿಂಗ್ಸ್ ಎಲ್ಲ ಬರೆದು ಹಾಕಿದ್ರು. ಇದು ಕುನ್ನೂರು ರೈಲ್ವೆ ಸ್ಟೇಷನ್ನು. ಅದು ಮೇಲ್ಗಡೆ ಇರೋದು ಬಂದು ಆಗ ಮುಂಚೆ ಓಡ್ತಾ ಇದ್ದಿದ್ದಂಥ ನ್ಯಾರೋ ಗೇಜ್ ಇಂಜಿನ್ನ ತೆಗೆದಲ್ಲಿ ಸ್ಯಾಂಪಲ್ ಡೆಮೋ ಹಾಕಿದ್ರು. ಇದು ಲೇಟೆಸ್ಟು ಇವಾಗ ಬಂದಿರೋ ಇಂಜಿನು. ಅಲ್ಲಿ ಅವರು ನಮ್ಮ ಜೊತೆ ಬಂದಿದ್ದರು. ಅವರು ಬೇರೆ ವೀಡಿಯೋ ಮಾಡಿಕೊಡಿ, ಫೋಟೋ ಮಾಡಿಕೊಡಿ ಅಂತೇಳಿ ನನ್ನ ಜೊತೆ ಬಂದು ಅವರು ಬಂದು ಇದು ಮಾಡಿದರು. ಇದು ಒಂಥರ ಇವಾಗ ರೀಸೆಂಟಾಗಿ ಒಂದು ಹೊಸ ಥರ ಟ್ರೈನ್ ರೆಡಿ ಮಾಡಿದ್ದಾರೆ. ಅದೇ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ಬಂದು ಹೊಸ ಟೈಪ್ ವೀಡಿಯೋ ಟ್ರೈನ್ ಇದೆ. ನ್ಯಾರೋ ಗೇಜಿದು ಮುಂಚೆ ಇದ್ದಿದ್ದು ಹಳೇದಿತ್ತಿದು. ಇವಾಗಿರೋದು ಬಂದು ಹೊಸ ಥರ ಮಾಡೋರು. ಆ ಕಡೆ ಬಂದು ನಾರ್ಮಲಿ ಎಲೆಕ್ಟ್ರಿಕ್ ಟ್ರೈನ್ ಥರ ಮಾಡಿದ್ದಾರೆ. ಇನ್ನೇನು ಇಲ್ಲಿಂದ ರಿಟರ್ನ್ ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗಿ ಮತ್ತೆ ಇದು ಮಾಡಬೇಕು. ಬಂದು ನಮ್ಮ ಸ್ನೇಹಿತರು ಟಿ ಟಿಯಲ್ಲಿ ಬಂದು ಅಲ್ಲಿ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿದ್ರು. ಆಮೇಲೆ ಇದು ಮಾಡ್ಕೊಂಡು ಬಂದಿದ್ದೆ. ಊಟಿಗೆ ಹೋಗ್ಬಿಟ್ಟು ನಾನು ಮತ್ತೆ ಇದು ಮಾಡ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ರೈಲ್ ಇಂಜಿನ್ ಚೆನ್ನಾಗಿ ಬರೋದಿದೆ. ನೋಡ್ಬೋದು ನ್ಯಾರೋ ಗೇಜ್ ಬೇರೆ ಇಂಜಿನ್ ಇದೆ. ಇದೆಲ್ಲದಕ್ಕಿಂತ ಹಳೆ ಇಂಜಿನ್ ಅದೆರಡು ಹಳೆ ಇಂಜಿನು. ಇವಾಗಿರೋದು ಬಂದು ಹೊಸ ಗಿಂಬಲ್ ಬಂದಮೇಲೆ ತುಂಬ ಯೂಸಸ್ ಇದೆ. ನಿಮಗೆ ಒಂದು ಫೋಟೋ ತಗೊಳ್ತೀನಿ. ಕುನ್ನೂರು ವಿಸಿಟ್ ಆಯಿತು. ಏನಿದೆ ಊಟಿದೆಲ್ಲ ಮೊನ್ನೆ ಆಗಿತ್ತು. ಎಲ್ಲೂ ಸುಮಾರು ಫೋಟೋಶೂಟ್ಗಳು ನಡೀತಾ ಇರುತ್ತೆ. ಆದರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ಆರಾಮಾಗಿ ನಾವು ಏನಿದು ನಮ್ಮ ಕೆಲಸ ಏನಿದೆ ನೋಡಿಕೊಂಡು ಅವರು ಎಲ್ಲ ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರೆ. ನಾವು ಅದೇ ಥರ ಎಂಜಾಯ್ ಮಾಡ್ತಾರೆ. ಸರಿ ಅಂತೇಳಿ ನಾವು ಹೋಗ್ಬರೋದು. ಸರಿ ರೈಲ್ವೆ ಸ್ಟೇಷನಿಂದ ಆಚೆ ಹೋಗೋಣ. ನನ್ನ ಸ್ನೇಹಿತರು ಟಿ ವಿ ಬಂದಿರುತ್ತೆ ವೆಯ್ಟ್ ಮಾಡೋದು. ನನಗೂ ಬ್ಯಾಕ್ ಟು ಬ್ಯಾಕ್ ಫೋನ್ಗಳು ಬೇರೆ ಬರ್ತಾ ಇದ್ದಾವೆ. ಮಾಡೋಣ ಗೊತ್ತಿಲ್ಲ. ಲಾಸ್ಟ್ ಕುನ್ನೂರು ರೈಲ್ವೆ ಸ್ಟೇಷನ್. ಮತ್ತು ಕುನ್ನೂರು ರೈಲ್ವೆ ಸ್ಟೇಷನದ ಆಚೆ ಬಂದೆ. ನೋಡ್ಬೋದು ಕುನ್ನೂರು ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರಂತೆ. ಈಗ ಹಿಂಗೆ ನೋಡಿ ನಮ್ಮ ಅಣ್ಣವರು ಬನ್ನಿ ಅಣ್ಣವ್ರೆ, ಬರ್ಬೋದಾ ಗಾಡಿ? ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಮೇಲೆ ಅಲ್ಲಿಂದ ನಾವು ಹೋಗಿ ಕುನ್ನೂರಲ್ಲೇ ಒಂದು ಅಲ್ಲಿ ನೋಡಿದ್ರೆ ಹೋಗ್ಬಿಟ್ಟು ಬೈಸನ್ಗಳೆಲ್ಲ ರೋಡಲ್ಲಿ ಬಂದು ಬರ್ತಿತ್ತು. ಅದರಿಂದ ಅಲ್ಲಿ ಇದಾಗಿತ್ತು. ಆಮೇಲೆ ಬೆಳಗಿನೇ ಎದ್ದು ನೋಡಿದ್ರೆ ಅಲ್ಲಿ ಈ ಮೈನಾ ಪಕ್ಷಿ ಅಂತ ಏನೋ ಅಂತಾರೆ ಇಲ್ಲಿ ತಮಿಳಲ್ಲಿ. ಆ ಇದನ್ನು ಹಂಗೆ ನೋಡ್ತಾ ಇದ್ವಿ. ಇಷ್ಟು ಅಗಲ ಒಂಚೂರು ನೀರಿತ್ತು. ಆ ನೀರಲ್ಲಿ ಹೆಂಗೆ ಸ್ನಾನ ಮಾಡ್ತಿದ್ದೆ ನೋಡಿ. ಅದು ನೋಡೋದು ಒಂಥರ ಇದಾಗಿತ್ತು. ಯಾಕಂದರೆ ನಾವು ಬೆಂಗಳೂರಲ್ಲಿ ಪಕ್ಷಿಗಳು ನೋಡೋದೇ ಕಡಿಮೆ. ಆಮೇಲೆ ಅಲ್ಲಿಂದ ನಾವು ಟುವರ್ಡ್ಸು ಬೆಂಗಳೂರು ಬರಬೇಕಾಯ್ತು. ಅದಕ್ಕೆ ಅವತ್ತು ಎಲ್ಲ ಚೆಕ್ಔಟ್ ಮಾಡಿ ಊಟಿಯಿಂದ
ಬೆಂಗಳೂರು ಕಡೆ ಬರ್ತಾಯಿದ್ರಿ. ಹಂಗೆ ಅಲ್ಲಿ ನೋಡ್ಬೋದು ಜಡಿ ಫಾಲ್ಸ್ ಒಂದು ಸಣ್ಣದೊಂದು ಹರಿತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ನೀರಲ್ಲಿ ಆಟಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಹಂಗೆ ಮುಂದೆ ಬರ್ತಾಯಿದ್ರಿ. ಒಂದು ನೋಡಿ ಗಾಡಿಗಳು ಯಾವ್ಯಾವ ಥರ ಮೇಲೆ ಬರ್ತಾರೆ ಇಲ್ಲಿ. ಆದರೆ ಘಾಟಲ್ಲಿ ಒಂದು ಸ್ವಲ್ಪ ನೋಡ್ಕೊಂಬರ್ಬೇಕು. ಆಮೇಲೆ ಈ ಬೆಂಡಿದೆಯಲ್ಲ, ಇದರಿಂದ ಒಂದು ಸ್ವಲ್ಪ ಹಿಂದೆ ಒಂದು ಸಲ ಗಾಡಿ ಒಂದು ದಬ್ಬಾಕೊಂಡಿತ್ತು. ಇಲ್ಲಿಂದ ಕೆಳಗಡೆ ಒಂದು ಬಿದ್ದಿತ್ತು. 21 ಸೀಟ್ರು ಯಾವುದೋ ಒಂದು ಮೈಸೂರು ಗಾಡಿ ಅಂತ ಗೊತ್ತಿಲ್ಲ, ಬೆಂಗಳೂರು ಗಾಡಿ ಅಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಒಂದೇ ದೊಡ್ಡ ಗಾಡಿ ಬರ್ತಾಯಿದೆ ಅಂತೇಳಿ ನಾನು ಸೈಡಿಗೆ ನಿಲ್ಲಿಸ್ಕೊಂಡೆ ಗಾಡಿನ. ಬಸ್ ಹೋಗಿದ ತಕ್ಷಣ ನಾನು ಮೂವ್ ಮಾಡಿದ್ರೆ ಕಾರ್ನವರು ಐಬಿಎಮ್ ಮಾಡಿದ್ಬಿಟ್ಟು ನಿಂತ್ಕೊ ಅಂತ ಹೇಳಿ ಇದು ಮಾಡ್ತಾರೆ. ಬಟ್ ನನಗೆ ಜಾಗ ಇತ್ತಲ್ಲ, ನಾನು ಹಂಗೆ ಗಾಡಿ ಮೂವ್ ಮಾಡಿಕೊಂಡು ಡೌನ್ ಹಿಡಿತಾಯಿದ್ದೆ. ಆಮೇಲೆ ಇಲ್ಲಿ ನೋಡಿ ಗಾಡಿ ಎಷ್ಟು ಲೋಡ್ ಹಾಕಿದ್ದಾರೆ, ಮರದ ಲೋಡು. ಆದರೂ ಇದರಲ್ಲಿ ಘಾಟಲ್ಲಿ ಬರ್ತಾಯಿದೆ ನೋಡಿ ಅದು. ಆಮೇಲೆ ಅಲ್ಲಿಂದ ಕೆಳಗೆ ಬಂದರೆ ನೀಲಗಿರಿದು ಮಾಮೂಲಿ ನೀಲಗಿರಿ ಮರಗಳು ಎಲ್ಲ ಆ ವ್ಯೂ ಪಾಯಿಂಟಿಗೆ ಬಂತು. ಹಂಗೆ ಇದು ಮಾಡಿಕೊಂಡು ನೀಲಗಿರಿ ಇದರಿಂದ ಹಂಗೆ ಕೆಳಗೆ ಇಳಿತಿದ್ದಾಗ ಹಂಗೆ ನೋಡ್ತಾಯಿದ್ರಿ. ಏನು ಎಲ್ಲ ಒಂದೊಂದು ಮರಗಳು ಹೆಂಗಂದ್ರೆ ಒಂದು 500-600 ವರ್ಷ ಆಗಿದೆಯಾ ಏನೋ ಗೊತ್ತಿಲ್ಲ, ಸಮಥಿಂಗ್ ಅಷ್ಟು ದೊಡ್ಡದಿದ್ದು. ಇದೊಂದು ವ್ಯೂ ಪಾಯಿಂಟ್ ಇದು. ಆ ಕಡೆ ಏನೋ ರಾಕ್ ಅಂತ ಹೇಳ್ಬಿಟ್ಟು ಇದೈತೆ. ಅಲ್ಲಿ ನಾವು ಜಾಸ್ತಿ ಯಾವಾಗ ನಿಲ್ಲಿಸಿರಲಿಲ್ಲ ನನ್ನ ಗಾಡಿನ. ಹಂಗೆ ಅಲ್ಲಿಂದ ಕೆಳಗೆ ಇಳಿತಾ ಗೂಡ್ಲೂರು ಹತ್ತತ್ರ ಏನೋ ಬಂತು ಅಂತ ನೋಡ್ತಿದ್ರೆ ಈ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಸ್ಲೋ ಮೋಷನ್ ಇದು ಮಾಡಿ ಕೊಂಡೋಗಿ ಇದು ಮಾಡ್ತಿದ್ದೆ. ನಮ್ಮ ಕರ್ನಾಟಕ ಗಾಡಿ ಬೇರೆ ಪಾಸ್ ಆಯಿತು. ಆಮೇಲೆ ಅಲ್ಲಿಂದ ಕೆಳಗೆ ಇನ್ನೇನು ಇಳಿಯೋಣಂದರೆ ಈಗ ಬಲ್ಲಾರೋ ಗಾಡಿ ಅವತ್ತು ಇದು ಗಾಡಿಲ್ಲ, ಇದೆಲ್ಲ ಹೊಸ್ದಾಗಿ ಒಂದು ಟೋಲ್ಗಳ ಬೇರೆ ಎಲ್ಲ ಕಲೆಕ್ಟ್ ಮಾಡ್ತಾಯಿದ್ದಾರೆ ಈಗ ಊಟಿ ರೋಡಲ್ಲಿ. ಹಂಗೆ ಅಲ್ಲಿಂದ ಬಂದು ಗೂಡ್ಲೂರು ಸಿಟಿ ಎಂಟ್ರಿ ಆಗೋದ್ರಿ. ಎಂಟ್ರಿ ಆಗಿ ಈ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರೆ ಶಬರಿಮಲೆ ನಿಲಂಬೂರು ಆ ರೂಟ್ ಹೋಗುತ್ತೆ. ಗೂಡ್ಲೂರಲ್ಲಂತೂ ರೋಡ್ಗಳೆಲ್ಲ ಹಾಳಾಗಿ ಹೋಗ್ಬಿಡೈತೆ ಈಗ. ನೋಡೋಕ್ಕಂದ ಇದ್ರ ವೀಡಿಯೋದಲ್ಲಿ ಅಷ್ಟು ಇದಿಲ್ಲ, ಆದರೆ ಎಲ್ಲ ಅಲ್ಲಲ್ಲಿ ಗುಂಡಿ ಹಳ್ಳೆಗಳು ಅದು ಇದೆಲ್ಲ ಇರುತ್ತೆ. ನಾನು ಈ ವಿಡಿಯೋ ಬಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೆ. ಹಂಗೆ ಗೂಡ್ಲೂರಿಂದ ಮುದ್ದುಮಲೈ ಟೈಗರ್ ರಿಸರ್ವ್ಗೆ ಎಂಟ್ರಿ ಆದೆ. ಆಮೇಲೆ ಇಲ್ಲಿಂದ ಗಾಡಿನ ಹಂಗೆ ಸ್ಲೋ ಮಾಡ್ಕೊಂಡು ನಿಧಾನಕ್ಕೆ ಹಂಗೆ ಸೈಡಲ್ಲಿ ಯಾವುದೋ ಪ್ರಾಣಿಗಳು ಸಿಗುತ್ತೆ ಅಂತ ನೋಡ್ಕೊಂಬಂದು ಇವ್ರು ನೋಡಿದ್ರೆ ಕೇರಳ ಬೈಕರ್ಸ್ ಎಲ್ಲ ಅಲ್ಲಿ ಗಾಡಿನ ನಿಲ್ಲಿಸ್ಕೊಂಡು ಏನೋ ನೋಡ್ತಾ ನಿಂತಿದ್ರು. ಯಾರು ಹೆಂಗಾದ್ರೆ ಹೋಗ್ಲಪ್ಪ ಅಂತ ಹೇಳ್ಬಿಟ್ಟು ನಾನು ಗಾಡಿ ಮೂವ್ ಮಾಡ್ಕೊಂಬರ್ತಾಯಿದ್ದೆ. ಯಾಕಂದರೆ ಗಾಡಿ ಅಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕ್ತಾರೆ. ಒಂದು ಪಾರ್ಕಿಂಗ್ ಮಾಡಿದ್ರೆ ಬಂದು 2000 ರೂಪಾಯಿ ಫೈನ್ ಏನೋ ಸಮಥಿಂಗ್ ಏನೋ ಇದೆ. ಹಂಗೆ ಇಲ್ಲಿ ನೋಡಿ ಕೇರಳ ಬಸ್ ಬೇರೆ ಹೋಯ್ತಿತ್ತು, ಎವರ್ ಗ್ರೀನ್ ಅಂತ ಹೇಳ್ಬಿಟ್ಟು ಅದು. ಆಮೇಲೆ ಹಂಗೆ ನೋಡ್ಬೋದು ಈ ಮಳೆಯಲ್ಲೂ ಯಾರೋ 2 ವೀಲರಲ್ಲಿ ಏನೋ ರೈನ್ ಕೋಟ್ ಏನೋ ಹಾಕ್ತಾ ಹಂಗೆ ಟ್ರಾವೆಲ್ ಮಾಡ್ತಾಯಿದ್ರು. ನಾನು ಹಂಗೆ ಕ್ಯಾಮ್ರಾ ಬಂದು ಇದರಲ್ಲಿ ಫಿಕ್ಸ್ ಮಾಡಿದ್ನಲ್ಲ, ಅದರಿಂದ ನೋಡ್ತಾಯಿದ್ದೆ. ಆಮೇಲೆ ಫಾರೆಸ್ಟ್ ಗಾಡಿನ ಏನೋ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಸ್ಪೀಡಾಗಿ ಹೋಗ್ತಾಯಿದ್ರು ಅವರು, ಏನೋ ಊಟ ಮೇವೇನೋ ತೊಗೊಂಡೋಗೋಕ್ಕೆ. ಆಮೇಲೆ ಅಲ್ಲಿಂದ ತಮಿಳ್ನಾಡು ಬಾರ್ಡರು ಲಾಸ್ಟು ಕ್ರಾಸಿಂಗ್ ಬಂದೆ. ಇಲ್ಲಿ ಲಾರಿಗಳು ದೊಡ್ಡ ಲಾರಿಗಳು ಬರ್ತಾಯಿತ್ತು. ಆಮೇಲೆ ತಮಿಳ್ನಾಡ್ದು ಮುಗೀತು, ಇನ್ನೇನು ಕರ್ನಾಟಕ ಎಂಟ್ರಿ ಆಗ್ತಾಯಿದ್ರೆ ಈ ಬಾರ್ಡರ್ ಇದೆಯಲ್ಲ ಇದು ಲಾಸ್ಟು ತಮಿಳ್ನಾಡು. ಇಲ್ಲಿ ಕರ್ನಾಟಕ ಎಂಟ್ರಿ ಆಗಿ ಕರ್ನಾಟಕದಲ್ಲಿ ನಮ್ಮ ಎಲ್ಲೇ ಹೋದರೂ ನಮ್ಮ ಸ್ಟೇಟ್ ಒಳಗೆ ನಮ್ಮ ರಾಜ್ಯದೊಳಗೆ ಬರಬೇಕಾದ್ರೆ ಅದರಲ್ಲಿ ಇರೋ ಸುಖನೇ ಬೇರೆ. ಆಮೇಲೆ ಹಂಗೆ ಬರ್ತಾಯಿದ್ರಿ ನೋಡ್ಬೋದು ನಮ್ಮ ಕರ್ನಾಟಕದ ಐರಾವತ ಅಲ್ಲಿ ಪಾಸ್ ಆಗ್ತಿತ್ತು. ಆಮೇಲೆ ಎಕ್ಸಿಟ್ ಆದರೆ ಬಂಡೀಪುರ ಫಾರೆಸ್ಟಿಂದ ಎಕ್ಸಿಟ್ ಆಗಿ ಟುವರ್ಡ್ಸ್ ಹಂಗೆ ನಂಜನಗೂಡು ಕಡೆ ಬರ್ತಾಯಿದ್ದೆ. ಹಂಗೆ ಬರ್ತಾಯಿದ್ರಿ ಏನೇ ಕಾಸ್ಟ್ಲಿ ಕಾರ್ ಇದ್ರೂ ನಮ್ಮ ಗಾಡಿ ಮುಂದೆ ಏನಿಲ್ಲ, ಅದನ್ನು ಓವರ್ಟೇಕ್ ಹೊಡೆದ್ಬಿಟ್ಟು ಬರ್ತಿದ್ದೆ. ಆಮೇಲೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ಬೇಗ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಸ್ನೇಹಿತರೆ.